ಬಂಧಿಸಿ 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 ಒಲೆಗಡುಕ ಬೀವಾಗೆ ಒಲೆಗಡುಕ ಬೀವಾಗೆ ಕಾಮುಕ ಬೀವಾಗೆ ಧಿಕ್ಕಾರ 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 ಬಂಧಿಸಿ ಬಂಧಿಸಿ ಶಿಕ್ಷಣ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಬಂಧಿಸಿ ಬಂಧಿಸಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಬೀವಾಗೆ ಡಿಡಿಪಿ ಆಫೀಸ್ ಮುಂದೆ ಎಲ್ಲರೂ ಗಂಗೋತ್ರಿ ವಿದ್ಯಾರ್ಥಿ ಬಸವ ಬಳಗ ಒಕ್ಕೂಟದಿಂದ ನಾವು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿ ಸೇವಾ ಭಾರತಿ ಟ್ರಸ್ಟ್ ಹೀಗೆ ಹಲವಾರು ವಿವಿಧ ವೇದಿಕೆಗಳಿಂದ ರೂಪ ಅವರ ಆತ್ಮಹತ್ಯೆ ಪ್ರಕರಣದ ಬಗ್ಗೆ BO ಲೋಕೇಶ್ ಅವರು ಕೊಟ್ಟ ಕಿರುಕುಳ ಮತ್ತೆ ಅವ್ರು ಮಾಡ್ಕೊಂಡಂತ ಆತ್ಮಹತ್ಯೆ ಅವರಿಂದ ತುಂಬಾ ತೊಂದರೆಗಳಿಗಾಗಿ ಇವತ್ತು ಜೀವನ ಇಲ್ಲದೆ ಇರುವಂತ ರೂಪ ಅವರ ಪರವಾಗಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನ ಹೋರಾಟ ಮಾಡಬೇಕು? ಯಾಕೆಂದ್ರೆ ಸುಮಾರು ಅವರು 12/2 ಅವರ ಆತ್ಮಹತ್ಯೆ ಆಯಿತು. ಇವಾಗ ತಾರೀಕು 16 ಆದರೂ ಕೂಡ ಇಷ್ಟು ದಿನಗಳವರೆಗೆ ಆ ಶಿಕ್ಷಣ ಇಲಾಖೆ BO ಅವ್ರನ್ನ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಇರೋದು ತುಂಬಾ ಖಂಡನೀಯ. ಅದಕ್ಕೆ ತಕ್ಕಾಗಿ DDP ಅವರು ಸಾಥ್ ಕೊಟ್ಟು ಆ DDP ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಒಂದು ನ್ಯಾಯಯುತವಾದ ಒಂದು ಮಹಿಳೆಯ ದೌರ್ಜನ್ಯ ನಡೆದಿದ್ದನ್ನು ತಪ್ಪಿಸುವಂತ ಒಂದು ಪ್ರಯತ್ನವನ್ನು ಕಾನೂನು ಚೌಕಟ್ಟಲ್ಲಿ ಮಾಡಬಹುದಾಯಿತು. ಆದರೆ ಇವರು ವಿನಾಕಾರಣವಾಗಿ ಅವರ ಮೇಲೆ ಅವರು ಕೂಡ ಕೈ ಜೋಡಿಸಿ BO ಲೋಕೇಶ್ ಅವರಿಗೆ ಕೈ ಜೋಡಿಸಿ ಮಾಡಿರುವಂಥದ್ದು ತುಂಬಾ ಖಂಡನೀಯ, ವಿಷಾದನೀಯ. ಇಂಥ ಅಧಿಕಾರಿಗಳನ್ನ ಕೂಡಲೇ DDP ಅವರನ್ನು ಸಹ ಅಮಾನತುಗೊಳಿಸಬೇಕು. ಹಾಗಾದಾಗ ಮಾತ್ರ ಈ ಮಹಿಳೆಯ ದೌರ್ಜನ್ಯ ಆಗೋದು ತಪ್ಪೋದಕ್ಕೆ ಸಾಧ್ಯ. ಇಂಥ ಅಧಿಕಾರಿಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ದೌರ್ಜನ್ಯ ಅಂದ್ಬಿಟ್ಟು ತಪ್ಪಲ್ಲ. ರೆಸ್ಪೆಕ್ಟ್ ನಿಮಗೆ ಮಾಡಿರೋದು ಸರ್ವ ಜನಾಂಗ ಹಿತರಕ್ಷಣಾ ವೇದಿಕೆ, ಸಾಮಾಜಿಕ ನ್ಯಾಯ ರಕ್ಷಣಾ ವೇದಿಕೆ ಮತ್ತೆ ನಮ್ಮ ಪ್ರಸನ್ನ ಅವರು ಇದ್ದಾರೆ, ಒಂದು ಸಂಘ ಸಂಸ್ಥೆಯವರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಇದ್ದಾರೆ. ನನ್ನ ಹೆಸರು ಸಿದ್ಲಿಂಗಮೂರ್ತಿ ಅಂತ, ಅಯ್ಯಪ್ಪ ಸ್ವಾಮಿ ಸೇವಾ ಭಾರತಿ ಟ್ರಸ್ಟ್ ಅಧ್ಯಕ್ಷರು, ಸಮಾಜ ಸೇವಕರು. ಕಣ್ಣು ಮುಚ್ಚಿ ಕುಳಿತಿರುವ ಜಿಲ್ಲಾಡಳಿತಕ್ಕೆ, ಕಣ್ಣು ಮುಚ್ಚಿ ಕುಳಿತಿರುವ ಜಿಲ್ಲಾಡಳಿತಕ್ಕೆ, ರಕ್ಷಣೆ ನೀಡುತ್ತಿರುವ DDPಗೆ, ರಕ್ಷಣೆ ನೀಡುತ್ತಿರುವ DDPಗೆ, ಸಂಪೂರ್ಣ ರಕ್ಷಣೆ ನೀಡುವ ಆಯುಕ್ತರಿಗೆ, ಸಂಪೂರ್ಣ ರಕ್ಷಣೆ ನೀಡುವ ಆಯುಕ್ತರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕಣ್ಣು ಮುಚ್ಚಿ ಕುಳಿತಿರುವ ಪೊಲೀಸ್ ಇಲಾಖೆಗೆ ರಕ್ಷಣೆ ನೀಡಿ, ಕಣ್ಣು ಮುಚ್ಚಿ ಕುಳಿತಿರುವ ಪೊಲೀಸ್ ಇಲಾಖೆಗೆ, ಕಣ್ಣು ಮುಚ್ಚಿ ಕುಳಿತಿರುವ ಜಿಲ್ಲಾ ಆಡಳಿತಕ್ಕೆ, ಕಣ್ಣು ಮುಚ್ಚಿ ಕುಳಿತಿರುವ ಜಿಲ್ಲಾ ಆಡಳಿತಕ್ಕೆ, ಸಂಪೂರ್ಣ ರಕ್ಷಿಸಲು ಹೊರಟಿರುವ ರಾಜ್ಯ ಆಯುಕ್ತರಿಗೆ, ರಾಜ್ಯ ಆಯುಕ್ತರಿಗೆ ಬನ್ನಿ ಸರ್, ಈ ದಿನ ಈಗ ಶ್ರೀನರಸೀಪುರ ತಾಲೂಕಿನ ಶಿಕ್ಷಕಿಯಾಗಿದ್ದಂಥ ರೂಪ ಅವರ ಆತ್ಮಹತ್ಯೆಗೆ ಕಾರಣರಾದಂಥ BO ಲೋಕೇಶ್ ಅವರು ಆತ್ಮಹತ್ಯೆಗೆ ಸಂಪೂರ್ಣವಾಗಿ ಕಾರಣರಾಗಿದ್ದಾರೆ. ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ತಿಂಗಳು 4-5 ದಿನ ಕಳೆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಬಂಧನವನ್ನಾಗಲಿ ಅಥವಾ ಕ್ರಮವನ್ನಾಗಲಿ ಇದುವರೆಗೂ ಕೂಡ ವಹಿಸಿಲ್ಲ. ಈ ಒಂದು ಕೂಡಲೇ ಅವ್ರನ್ನ ಬಂಧಿಸಬೇಕು. ಇದು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಮತ್ತು ಇದಕ್ಕೆ ಬೇಜವಾಬ್ದಾರಿತನದಿಂದ ಕಾರ್ಯನಿರ್ವಹಿಸುತ್ತಿರತಕ್ಕಂಥ DDP ಬಸವರಾಜರವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು. ಮತ್ತೆ ನಾವು ಈಗ ಹಂತವಾಗಿ ನಾಳಿದ್ದು ಕೂಡ DDP ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಇನ್ನೂ ಅನೇಕ ಸಂಘಟನೆಗಳು ಆಯಾ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಹೇಳುವುದರ ಮೂಲಕ ಈಗ ನಮ್ಮ ರಾಜ್ಯ ರೈತ ಸಂಘದ ಮುಖಂಡರು ಕೂಡ ಮನವಿ ಕೊಡ್ತಾರೆ ಮತ್ತು ಅನೇಕ ಮುಖಂಡರು ಮನವಿ ಕೊಡ್ತಾರೆ. ಜೊತೆಗೆ ಈ ಪ್ರತಿಭಟನೆಯಲ್ಲಿ ಈ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ವೀರಶೈವ ಯುವ ವೇದಿಕೆ ಮತ್ತು ದಲಿತ ಸೇನೆಯ ಮಹಿಳಾ ಒಕ್ಕೂಟ ಹಾಗೂ ಜಿಲ್ಲಾ ರೈತ ಸಂಘ ಮತ್ತು ಮಹಿಳಾ ಒಕ್ಕೂಟಗಳು ಟಿ ನರಸೀಪುರ ಮತ್ತು ಶಿವರಾಮ್ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಮತ್ತು ಮೈಸೂರು ಜಿಲ್ಲಾ ಅಖಿಲ ಭಾರತ ವೀರಶೈವ ಘಟಕ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಭಾರತಿ ಟ್ರಸ್ಟು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಬಸವ ಬಳಗಗಳ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತು
ಅನ್ಯಾಯಗಳು ಒಳಗಾಗಿದ್ದಂಥ ಶಿಕ್ಷಕಿ ಭಾರತೀಯವರು ಗಾಣಿಗನಕೊಪ್ಪಲು ಮತ್ತು ವಿದ್ಯಾಸಾಗರ್ ಹಸಿರು ಸೇನಾ ಅಧ್ಯಕ್ಷರು ನಂಜನಗೂಡು ತಾಲೂಕು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಗುರುಲಿಂಗೇಗೌಡರು ಇನ್ನೂ ಅನೇಕ ಸಂಘಟನೆಗಳು ಮತ್ತು ಸರ್ವ ಜನಾಂಗ ಹಿತರಕ್ಷಣಾ ವೇದಿಕೆ ಹಾಗೂ ಸಾಮಾಜಿಕ ನ್ಯಾಯ ರಕ್ಷಣಾ ವೇದಿಕೆ ಇನ್ನೂ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನಮ್ಮೆಲ್ಲರ ಒತ್ತಾಯ ಕೂಡಲೇ BEOವನ್ನು ಬಂಧಿಸಿ ಅವ್ರ ಮೇಲೆ ಒಂದು ತನಿಖೆಯನ್ನು ಮಾಡಿ ಆತ್ಮಹತ್ಯೆ ಆದಂಥ ರೂಪ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾವೆಲ್ಲರೂ ಕೂಡ ಪ್ರಗತಿಪರರ ಒಕ್ಕೂಟದ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ರತೆಯಿಂದ ನಾವು ಕೇಳ್ಕೊಳ್ತೇವೆ ಅಂತೇಳಿ ಈ ಮೂಲಕ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಈಗ ನಮ್ಮ DSS ಮುಖಂಡರು ಜಿಲ್ಲಾ DSS ಮುಖಂಡರು ಇದ್ರ ಬಗ್ಗೆ ತನಿಖೆ ನಡೆದಿರೋದ್ರ ಬಗ್ಗೆ ಸ್ವಲ್ಪ ತಿಳಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಂಚೂರು ಮುಗಿಸ್ಬೋದು. ಒಂದು ಮನವಿನ ಕೊಟ್ಬಿಡ್ಲಿ ಅವರು ರೈತ ಸಂಘ 12/2/17 ಒಂದು ತಿಂಗಳಾಗಿದೆ. ಪ್ರೇಮ ಬೇಸಿಗೆ ಲೋಕೇಶ್ವರವರ ಕಿರುಕುಳದಿಂದ ತಪ್ಪಿದ್ದರಂತೇಳಿ ರಿಪೋರ್ಟ್ ಬರಲಿಲ್ಲ. ಕನಿಷ್ಠ ಒಬ್ಬ ಅಧಿಕಾರಿನ ಇಲ್ಲಿವರೆಗೆ ಅವನು ಅಮಾನತುಪಡಿಸಿ ತನಿಖೆ ಮಾಡೋ ಅಂಥ ಕೆಲಸ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಕ್ಕೆ ಆಗಿದೆ. ಇದೇ ಥರ ಇನ್ಸಿಡೆಂಟು ಒಂದು ಈಗ ಯಾಕೆಂದರೆ ಅದು ಮುಂದೆ ನಿಮ್ಗೆ ಮಾಹಿತಿನೂ ಬೇಕಾಗ್ತದೆ. ಈಗ ಆಲ್ರೆಡಿ ಏನಾಗಿದೆ, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಆಂಟಿಸಿಪೇಟರಿ ಬೇಲ್ ಮೇಲೆ ಹೊರಗಿದ್ದಾರೆ. ಅದ್ರ ಮೇಲೆ FIR ಹಾಕಿ ಕಮಿಷನ್ ಲೆಕ್ಕವನ್ನು ನಮ್ಮ ಮನೆಯಿಂದ ಮಾತಾಡ್ತಿದ್ದೀನಿ ಗೊತ್ತಿರೋದು. ಮೊದಲೇ ಆ ದಿನವೇ ಫಸ್ಟ್ ಸ್ಪಂದನೆ ಮಾಡಿದ್ರು ನಾನೇ. ಅದರಲ್ಲಿ ಇಂಥ ಇನ್ಸಿಡೆಂಟ್ಗಳು ಆಗಬಾರ್ದು. ಮತ್ತು ಮೊದಲು ಜೈಪುರದಾಗಿತ್ತು, ಅದನ್ನು ಕೂಡ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ವಿ. ಇದಲ್ಲದೆ ಎಲ್ಲ ಇಲಾಖೆಯಲ್ಲೂ ಒಂದು ಅಟ್ರಾಸಿಟೀಸು ಆನ್ ವುಮೆನ್ ಮತ್ತು ಮಹಿಳೆಯರ ಮೇಲೆ ಯಾವ್ದಾದ್ರು ಈ ರೀತಿ ಅದು ಈ ಸೆಕ್ಷುವಲ್ ಹರಾಸ್ಮೆಂಟ್ ಆಗೋಂಥದ್ದಕ್ಕೆ ಒಂದು ಕಮಿಟಿ ಇದೆ. ಆ ಕಮಿಟಿಗೆ DDP ಅದಕ್ಕೆ ಚೇರ್ಮನ್ ಇದ್ದಾರೆ. ಸೊ ಯಾವುದೇ ಅಹವಾಲು ಈ ಥರದ್ದೇನಾದರೂ ಪ್ರಕರಣ ಆಗುವಂಥ ಸಂಭವ ಇದೆ, ಒಂದೇನಾದರೂ ರೆಪ್ರೆಸೆಂಟೇಷನ್ ಇದೆಯಾ ಅಂತ ನಾನು ಎಲ್ಲ ಹುಡುಕಿಸಿದೆ. ಆ ದಿನ ಏನು ಇನ್ಸಿಡೆಂಟ್ ಆಯಿತು ಆ ದಿನವೇ ಹುಡುಕಿಸಿದೆ. ಆದರೆ ಆ ಥರದ್ದು ಯಾವುದೂ ಬಂದಿಲ್ಲ. ಇನ್ನು ಮುಂದಾದರೂ ಈಗಲೇ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರು ಇಂಥದ್ದು ಯಾರಾದರೂ ಮಾಡ್ತಿದ್ರೆ ಅಂದರೆ ಅಟ್ಲೀಸ್ಟ್ 1-2 ಪೇಪರಲ್ಲಿ ಬರೆದು ಹಾಕಿದರೆ 1-2 ಶೀಟ್ ಏನೇನಾಗಿದೆ, ಯಾವ ದಿನ ಏನಾಗಿದೆ, ಯಾರು ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತಗೋಬೋದು. ಇದು ವಿಕೋಪಕ್ಕೆ ಹೋದಾಗ ಇಂಥ ಈ ಘಟನೆಗಳು ನಡೆಯೋದು ಯಾರಿಗೂ ಒಳ್ಳೆಯದಲ್ಲ, ಇದು ಅಲ್ಲ. ಸೊ ಎಲ್ಲವೂ ಕೂಡ ವಿ ಆರ್ ವಿತ್ ಇದು ಯಾವುದು ಹೆಂಗಸರಿಗಾಗ್ಬೋದು, ಇನ್ನೊಬ್ರಿಗೆ ಇನ್ಯಾವುದೇ ಕಾರಣಕ್ಕಾಗ್ಬೋದು, ಮಕ್ಕಳಿಗಾಗ್ಬೋದು, ಆ ಥರ ಆಗ್ಬೋದು. ಅದರಲ್ಲಿ ಇರುವಾಗ ಯಾತಕ್ಕಿಂತ ಈ ಎಕ್ಸ್ಟ್ರೀಮಿಟಿಗೆ ಹೋಗಿ ಇಂಥ ಸ್ಟೆಪ್ಸ್ ತಗೊಳ್ಳೋದು ಇದರ ಅವಶ್ಯಕತೆ ಇಲ್ಲ. ಹಾಗಾಗಿ ಮೊದಲೇ ಮಾಡ್ಬೋದು. ಈಗ ಏನಾಗ್ತದೆ, ಈಗ ಬೇಲ್ ಮೇಲಿರೋರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಈಗ ಅವನು ಈ ಲೀವ್ ಹಾಕಿ ಹೋಗಿದ್ದಾನೆ. ಈಗ ಅದರಲ್ಲಿ ಮಾಡಿ ಎನ್ಕ್ವೈರಿ ಮಾಡ್ತಿದ್ದೆ, ಇಂಟೆನ್ಸಿವ್ ಎನ್ಕ್ವೈರಿ ಮಾಡ್ತಿದ್ದೆ. ಸೊ ಅದರಲ್ಲಿ ಮಾಡಿದಾಗ ಅದರಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ಮತ್ತು ಏನು ಮಾಡಿದ್ವಿ, ಅಸಿಸ್ಟೆಂಟ್ ಕಮಿಷನರ್ನ ಇದನ್ನು ಮಾಡಿ ನೋಟಿಸ್ ಕೊಟ್ಟು ಅವ್ರಿಗೆ ಎನ್ಕ್ವೈರಿ ಆಫೀಸರ್ ಮಾಡಿದ್ದಾರೆ. ಎನ್ಕ್ವೈರಿ ಆಫೀಸರ್ ಮಾಡಿ ಅವ್ರು ನೋಟಿಫೈ ಮಾಡಿದ್ದಾರೆ. ಇದ್ರ 2 ಏಪ್ರಿಲ್ ಎಲ್ಲರೂ ಕೂಡ ಯಾರ್ಯಾರು ವಿಟ್ನೆಸ್ ಕೊಡಬೇಕು ಅವರು ಬಂದು ಹಾಜರಾಗಿ ವಿಟ್ನೆಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಪಬ್ಲಿಕೇಶನ್ ಮಾಡಿ ಗೆಜೆಟ್ ಪಬ್ಲಿಕೇಶನ್ ಮಾಡಿದ್ದಾರೆ. ಸೊ ಅದು ಕೂಡ ನಡೆದಿದೆ. ಈ ಹಂತದಲ್ಲಿ ಪೊಲೀಸ್ ಎನ್ಕ್ವೈರಿ ಒಂದು ನಮ್ಮ ಹಂತದಲ್ಲಿ ಅದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರುವಂಥದ್ದು. ಮತ್ತು ಇವರು ಏನು ಮಾಡಿದ್ದಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಅವರಿಗೆ ಹೇಳಿ ನಾವು ಬರ್ಸಿದ್ವಿ. ಅವರು CPI ಕೂಡ ಬರೆದಿದ್ದಾರೆ. ಒಬ್ಬ ರೆಸ್ಪಾನ್ಸಿಬಲ್ಲು ಸೀನಿಯರ್ ಮೋಸ್ಟ್ ಆಫೀಸರಿಂದ ಇದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ. ಒಂದು ಡಿಪಾರ್ಟ್ಮೆಂಟು, ಇನ್ನೊಂದು ಪೊಲೀಸು, ಇನ್ನೊಂದು ಡಿಸ್ಟ್ರಿಕ್ಟ್, ಇದಕ್ಕೆ ನಮ್ಮ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟಿಂದ 3 ಕಡೆ ಎನ್ಕ್ವೈರಿ ನಡೀತಾ ಇದೆ. ಇದಕ್ಕೆ ಸ್ಪಂದನೆ ಅಲ್ಲ. ನಿಮಗೆ ಎಷ್ಟು ಆತಂಕ ಇದೆಯೋ ನನಗೂ ಅಷ್ಟೇ ಆತಂಕ ಇದೆ. ಯಾಕೆಂದರೆ ಈ ಥರ ಇನ್ಸಿಡೆಂಟ್ಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹೇಳಲ್ಲ, ಪತ್ರಿಕೆಗೆ ಹೋಗಲ್ಲ. ಯಾಕೆ ಅಂತಂದರೆ ನೀವು ಹೇಳ್ತೀರಿ, ಅದು ಗೊತ್ತಾಗ್ತದೆ ನನಗೆ. ಸೊ ಹಾಗಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ, ಇದು ಕೇಳಿಸ್ಕೊಂಡು ಸುಮ್ಮನೆ ಖಂಡಿತವಾಗೂ ಇಲ್ಲ. ನಿಮ್ಮೊಟ್ಟಿಗೆ ನಾವಿದ್ದೀವಿ. ಯಾವುದೇ ಕೆಲಸದಲ್ಲಿ ಯಾವುದೇ ಇನ್ಸಿಡೆಂಟಲ್ಲೂ ಕೂಡ ನಾನು ಎಲ್ಲನೂ ಮೊದಲೇ ರಿಯಾಕ್ಟ್ ಮಾಡಿರ್ತೀನಿ ಮತ್ತು ಅದನ್ನು ಪ್ರಾಸೆಸ್ ಮಾಡ್ತಾಯಿರ್ತೀನಿ. ಸೊ ಈಗ ಟ್ರಯಾಂಗ್ಯುಲರ್ ಇದರಲ್ಲಿ ನಾವು ಎನ್ಕ್ವೈರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಿನ ನೋಡೋಣ. ಇದನ್ನು ಎನ್ಕ್ವೈರಿನ ಹೇಸ್ಟಿ ಮಾಡೋದು ಒಳ್ಳೆಯದಲ್ಲ. ವಿ ಶುಡ್ ಗಿವ್ ದೆಮ್ ಆಪರ್ಚುನಿಟಿ. ಯಾಕೆಂದರೆ ನಾಳೆ ದಿನ ಯಾರಾದರೂ ಕ್ವಶನ್ ಮಾಡಿದರೂ ಕೂಡ ಅದಾಗಬಾರ್ದು. ಎಲ್ಲರನ್ನೂ ಇನ್ಕ್ವೈರಿ ಮಾಡಲಿಕ್ಕೆ ನೋಟಿಸ್ ಕೊಟ್ಟು ಪಬ್ಲಿಕೇಶನ್ ಕೊಟ್ಟು ಪಬ್ಲಿಸಿಟಿ ಕೊಟ್ಟು ಮಾಡ್ತಾ ಇದೆ. ಖಂಡಿತವಾಗಿ ನ್ಯಾಯ ಸಿಗುತ್ತೆ. ಮತ್ತು ಇದಕ್ಕೆ ಈಗ ಆಗಿರೋ ಇನ್ಸಿಡೆಂಟ್ ಅಲ್ಲದೆ ಮುಂದೆ ಆಗೋ ಇನ್ಸಿಡೆಂಟು ಕೂಡ ಆಗಬಾರ್ದನ್ನೋ ದೃಷ್ಟಿಯಲ್ಲಿ ಈ ಕಮಿಟಿಗಳಿವೆ. ಎಲ್ಲರಿಗೂ ಹೇಳೋದು ಅಷ್ಟೇ, ನಾನು ಹೆಣ್ಮಕ್ಳಿಗಾಗಲಿ ಮತ್ತು ನಮ್ಮ ಯಾರು ಇದ್ದಾರೆ ಸ್ನೇಹಿತರು ಅವ್ರು ಹೇಳೋದು ಅಷ್ಟೇ, ಮೊದಲು 1-2 ಶೀಟ್ ಪೇಪರಲ್ಲಿ ಬರೆದು ಯಾರು ಏನು ಕಳಿಸ್ಕೊಟ್ರೆ ಸರ್ ನನಗೂ ಅಥವಾ ಜಿಲ್ಲಾ ಸಮಿತಿಗೂ
ಅಲ್ಲಿ ಖಂಡಿತವಾಗಿ ತೆಗಿತಾರೆ. ಇಂಥ ಎಕ್ಸ್ಟ್ರೀಮ್ ಸ್ಟೆಪ್ಗೆ ಯಾವುದಕ್ಕೂ ಬೇಡ ಹೋಗೋದು. ಅವರೇನೋ ಆಗ್ತದೆ ಸರಿ ಆಗ್ತಾರೆ, ಬಟ್ ಅವ್ರ ಹಿಂದೆ ನಂಬಿದ ಜನ, ಯಜಮಾನರುಗಳು, ಮಕ್ಕಳು ಮತ್ತು ಅವ್ರ ರಿಲೇಟಿವ್ಸು, ಇವ್ರ ಕಥೆ ಏನು ಅದು ಮಾಡುವಾಗ ಸ್ವಲ್ಪ ಕಣ್ಮುಂದೆ ಬರೋಲ್ವಾ? ಮಾಡ್ಕೊಳ್ಳೋದು ಮುಂಚೆ ಯೋಚನೆ ಮಾಡಲ್ವಾ? ಸೊ ಇಷ್ಟು ಜನ ಇದ್ದರೂ ಕೂಡ ಯಾಕೆ ಮಾಡ್ಕೊಬೇಕು ಆ ಥರ? ಎಲ್ಲ ಕಾನೂನಿದೆ, ಸ್ನೇಹಿತರಿದೆ, ಸಮಾಜ ಇದೆ, ಆಡಳಿತ ಇದೆ. ಇದು ಬಹಳ ಆತಂಕಕಾರಿ. ಇದು ಮಾಡಬಾರ್ದು. ಸರ್ ತಮ್ಮ ಗಮನಕ್ಕೆ ತರ್ತೀನಿ, ಇಲ್ಲಿ ಒಬ್ರು ಭಾರತಿ ಅಂತ ಹೇಳಿ ಇವ್ರಿಗೂ ಕೂಡ ಅವರು ದೌರ್ಜನ್ಯ ಮಾಡೋದಲ್ದೆ, ಸಸ್ಪೆಂಡ್ ಮಾಡೋದಲ್ದೆ ಬಹಳ ಅವ್ರು ಮಾಡ್ಕೋತಿರಲಿಲ್ಲ, ಆತ್ಮಹತ್ಯೆ ನಾನ್ ಮಾಡ್ಕೋಬೇಕಾಯ್ತು ಅಂತ ಸ್ಪೀಚ್ ಮಾಡಿ. ಅದು ಯಾವುದಕ್ಕೂ ನೀವು ಇದು ಮಾಡಬೇಡಿ. ಯಾವಾಗಲಾದ್ರೂ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಆ ಥರ ಆಗಿದ್ರೆ ಅವ್ರನ್ನ ಮೊದಲೇ ಆ್ಯಕ್ಷನ್ ತಗೋಬೋದಿತ್ತು. ಇದೆಲ್ಲ ಕಂಟ್ರೋಲ್ ಮಾಡ್ಬೋದಿತ್ತು. ನಿಮಗೂ ಏನಾರು ಆಗಿದ್ರೆ ಅದನ್ನು ಕೊಡಿ, ಈ ಎನ್ಕ್ವೈರಿ ನೋಡಿ ಮಾಡೋಣ. ಯು ಜಸ್ಟ್ ಎನ್ಕ್ವೈರಿ ಧೈರ್ಯ ಇರೋದು ಬಹಳ ಮೆಚ್ಚಿಗೆ. ಆದ್ರೆ ನೀವು ಯಾತಕ್ಕೆ ಬರ್ದಿಲ್ಲ, ನೀವು ಯಾತಕ್ಕೆ ಬರಲಿಲ್ಲ? ಅಟ್ಲೀಸ್ಟ್ ಇದ್ದಾರೆ ಕಿರುಕುಳ ಆದ ತಕ್ಷಣ ಎರಡು ಲೆಟರ್ ಲೈನ್ ಅಲ್ಲಿ DC ಅವ್ರಿಗೆ ಇನ್ಕ್ವೈರಿ ಮಾಡಿ ಇನ್ಫಾರ್ಮೇಶನ್ ತಲುಪಿಸಿ. ಆ ರೀತಿ ಆದಾಗ ಅವ್ರು ಏನ್ ಕ್ರಮ ತಗೊಳಕ್ಕಾಗುತ್ತೋ ಅದು ಸಾಧ್ಯ ಆಗುತ್ತೆ. ಸರ್ ನನಗೂ ಹಂಬಲ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಈ ರೂಪಂದ ಆದಾಗ ನಿಜವಾಗ್ಲೂ DDPI ಸರಿಯಾದ ಆಕ್ಷನ್ ತಗೊಂಡಿದ್ರೆ ಸಂಧ್ಯಾ ರಾಣಿದ್ ಆಗ್ತಾ ಇರ್ಲಿಲ್ಲ. ನಿಮ್ಮಲ್ಲಿ ನಮ್ರತೆಯಿಂದ ಕೇಳ್ಕೊಳ್ತೀವಿ, ಇನ್ನು ಮುಂದೆ ಈ ತರ ಆಗಬಾರ್ದು. ಯಾರ್ಯಾರು ಇನ್ವಾಲ್ವ್ ಆಗೋರು ಇದು ಆಗಿದ್ದ ಇನ್ನು ಮುಂದಲ್ಲ, ಇದ್ರ ಬಗ್ಗೆ ಯೋಚನೆ ಕೂಡ ಯಾರು ಮಾಡ್ತಾರೆ? ಖಂಡಿತ ಇದಕ್ಕೆ ಜಾತಿ ಬಣ್ಣ ಕೊಡಬೇಡಿ, ನ್ಯಾಯಯುತವಾದ ನ್ಯಾಯ ಸಿಕ್ಬೇಕು. ನೋಡಿ, ಈಗ ಮನುಷ್ಯನಿಗೆ ಜಾತಿ ಇಲ್ಲ, ಹುಟ್ಟಿದ ಮೇಲೆ ಜಾತಿ ಅಲ್ಲ. ಸರಿ.